ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ. ಚಾಮರಾಜನಗರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ನಗರದ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಜಿಲ್ಲಾ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ ಅವರ ನೇತೃತ್ವದಲ್ಲಿ ಚಾಮರಾಜೇಶ್ವರ ದೇವಾಲಯದಲ್ಲಿ ವಿಶೇಷ ಕುಂಕುಮಾರ್ಚನೆ ನೆರವೇರಿಸಿ ವಿಶೇಷ ಪೂಜೆ ಸಲ್ಲಿಸಿದ ಅಭಿಮಾನಿಗಳು ಕೈಯಲ್ಲಿ ಡಿಕೆ ಶಿವಕುಮಾರ್ ಫೋಟೋ ಹಿಡಿದು ಈಡುಗಾಯಿ ಒಡೆದು ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಜಯವಾಗಲಿ ಎಂದು ಘೋಷಣೆ ಕೂಗಿ ಸಂಭ್ರಮಾಚರಣೆ ಮಾಡಿದರು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ನಮ್ಮ ನೆಚ್ಚಿನ ನಾಯಕ ಕನಕಪುರ ಬಂಡೆ ಒಕ್ಕಲಿಗರ ಸಮುದಾಯದ ಹುಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಈ ಹಿಂದೆ ಚುನಾವಣಾ ಪೂರ್ವ ಸಂದರ್ಭದಲ್ಲಿ ಚಾಮರಾಜೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೆಂದು ಪ್ರಾರ್ಥಿಸಲಾಗಿತ್ತು. ಈಗ ಅವರು ಯಶಸ್ವಿಯಾಗಿ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸುವಂತೆ ಪ್ರಾರ್ಥಿಸಲಾಯಿತು ಎಂದರು. ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಎಲ್ಲ ಜಾತಿ ಧರ್ಮಗಳೊಂದಿಗೆ ಉತ್ತಮ ಬಾಂಧವ್ಯವಿಟ್ಟುಕೊಂಡಿದ್ದಾರೆ, ಹಿಂದುತ್ವ ಪ್ರತಿಪಾದನೆ ಮಾಡುವವರು ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಚಿನ್ನು ಮುತ್ತು, ರಘು, ಸೋಮಶೇಖರ್, ಮಾದೇಶ್, ಕೇಬಲ್ ರಘು, ಪಣ್ಯದ ಹುಂಡಿ ರಾಜು, ಶ್ರೀನಿವಾಸ್ ಗೌಡ, ರವಿಚಂದ್ರ ಪ್ರಸಾದ್, ನಿಜಧ್ವನಿ ಗೋವಿಂದರಾಜು, ಗಂಗವಾಡಿ ಮರಿಸ್ವಾಮಿ, ಮನೋಜ್, ಸಿದ್ದಲಿಂಗೇಗೌಡ, ಸುಬ್ಬಯ್ಯ, ಚಿಕ್ಕನಾಯಕ, ಲೋಕೇಶ್, ನಾಗರಾಜ್, ಸಿಕೆ, ರವಿಕುಮಾರ್, ಸುರೇಶ್, ಈರಣ್ಣ, ಗೋವಿಂದಗೌಡ, ಚಿನ್ನಸ್ವಾಮಿ, ಮಹೇಶ್ ಗೌಡ, ಪ್ರಕಾಶ್, ರಾಜಪ್ಪ, ನಾಗೇಂದ್ರಗೌಡ, ಸೋಮಣ್ಣ, ರವಿಗೌಡ, ಮಹೇಶ್, ಅರುಣ್ ಕುಮಾರ್ ಗೌಡ, ನಾಗರಾಜು ಹಾಜರಿದ್ದರು. ವರದಿ ಹುಮ್ಮನಂಜುಂಡ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಗಳಾಗಿ ಇನ್ನೆರಡು ದಿನದಲ್ಲಿ ಪಾದಗ್ರಹಣ ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತ ನಾವು ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ಅವ್ರಿಗೆ ಒಂದು ಯಶಸ್ಸನ್ನು ಕೋರೋಕ್ಕೋಸ್ಕರ ಒಳ್ಳೆಯದಾಗಲಿ ಅಂತ ಕೋರೋಸ್ಕರ ನಾವು ಪೂಜೆ ಇಟ್ಕೊಂಡಿದ್ವಿ. ಈ ಪೂಜೆಯ ಸಮಾರಂಭಕ್ಕೆ ತಾವು, ನಮ್ಮ ಬಾಂಧವರುಗಳು, ಸ್ನೇಹಿತರುಗಳು ಮತ್ತು ಮಾಧ್ಯಮ ಮಿತ್ರರೆಲ್ಲ ನೀವೆಲ್ಲ ಬಂದಿದ್ದೀರಿ. ಎಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತು ಡಿ ಕೆ ಶಿವಕುಮಾರ್ ಅನ್ನೋದು ಒಂದು ಶಕ್ತಿ, ಕಾಂಗ್ರೆಸ್ ಶಕ್ತಿ, ಒಂದು ಟ್ರಬಲ್ ಶೂಟರು, ಕನಕಪುರದ ಬಂಡೆ ಮತ್ತು ಒಂದು ಎದೆಗಾರಿಕೆ, ನಮ್ಮ ಒಕ್ಕಲ ಜನಾಂಗದ ಒಂದು ದೊಡ್ಡ ಶಕ್ತಿ. ಅದು ಕರ್ನಾಟಕದ ಒಂದು ಹುಲಿ ಅಂತ ಕರಿತೀವಿ ನಾವು ಅವ್ರಿಗೆ. ಮತ್ತು ಎಲ್ಲ ರೀತಿಯಲ್ಲೂ ಅವರು ಎದೆಗಾರಿಕೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಯಾವುದೇ ಒಂದು ಬುದ್ಧಿವಂತಿಕೆಯಲ್ಲಿ ಮುಂಚೂಣಿದ್ದಾರೆ, ಮತ್ತು ರಿಸೋರ್ಸಸ್ ಮುಂಚೂಣಿದ್ದಾರೆ. ಈ ಒಂದು ಪ್ರಯುಕ್ತ ಅವರು ಕರ್ನಾಟಕ ರಾಜ್ಯದಲ್ಲೆಲ್ಲ ಪ್ರವಾಸ ಮಾಡಿ ಸಿದ್ದರಾಮಯ್ಯ ಜೊತೆಯಲ್ಲಿ ಅವರು ಕೈ ಜೋಡಿಸಿ ಯಶಸ್ವಿ 136 ಸೀಟುಗಳ ಶಾಸಕರನ್ನ ಗೆಲ್ಲಿಸೋದಕ್ಕೆ ಯಶಸ್ವಿ ಕಾರಣಭೂತರಾದರು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಬಂದಿದೆ. ಇದರಲ್ಲಿ ಒಂದು ಒಪ್ಪಂದ ಆಗದ ಪ್ರಕಾರ 2.5 ವರ್ಷ ಸಿದ್ದರಾಮಯ್ಯನವರಿಗೆ ಮತ್ತು 2 ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನೋ ರೀತಿಯಲ್ಲಿ ಇವಾಗ ಸಿದ್ದರಾಮಯ್ಯನವರು ಅವರಿಗೆ ಜಾಗ ಖಾಲಿ ಮಾಡಿದರೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗಾಗಿ ಇವಾಗ ಹೊಸದಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಂದಿನ ನೂತನ ಮುಖ್ಯಮಂತ್ರಿಗಳ ಪದಗ್ರಹಣ 2 ದಿನದಲ್ಲಿ ಮಾಡ್ತಾ ಇದ್ದಾರೆ. ನಾವು ದೇವಸ್ಥಾನದಲ್ಲಿ ಅರ್ಕೆ ಹೋದ ಸರಿನೂ ಪೂಜೆ ಮಾಡಿ ದೇವಸ್ಥಾನ ಅರ್ಕೆ ಮಾಡಿದ್ವಿ. ಮುಂದಿನ ಮುಖ್ಯಮಂತ್ರಿಗಳಾಗಬೇಕು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿ ಎಲ್ಲ ಜನರ ಸೇವೆ ಮಾಡಬೇಕು ಅಂತ ನಾವು ಅರ್ಕೆ ಹೊತ್ತಿದ್ವಿ. ಅದೇ ರೀತಿ ಆಗಿದೆ. ಹಂಗಾಗಿ ಇವತ್ತು ಪೂಜೆ ಸಲ್ಲಿಸಿದ್ದೀವಿ. ಮತ್ತು ಅವರ ಒಂದು ಶಕ್ತಿಯ ನಿಮಿತ್ತ, ಒಂದು ಶಕ್ತಿಯ ಪ್ರದರ್ಶನ, ಒಂದು ಬುದ್ಧಿವಂತಿಕೆಯ ಪ್ರದರ್ಶನ, ಒಂದು ರಿಸೋರ್ಸಸ್ ಮೂಲಕ ಇವಾಗ ಒಂದು ಕರ್ನಾಟಕಕ್ಕೆ, ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಬಂದಿದೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ತಮಗೆಲ್ಲ ಗೊತ್ತಿರುವಂಗೆ ಟ್ರಬಲ್ ಶೂಟರ್ ಅಂತ ಕರೆಯೋದು. ಯಾವುದೇ ತೊಂದರೆ ಬಂದರೂ ಅವ್ರನ್ನ ಕರೆದು ಅವ್ರು ಸರಿಪಡಿಸೋಕ್ಕೆ ಅವ್ರನ್ನೇ ಮುಂಚೂಣಿ ಬಿಡ್ತಾರೆ ಯಾರು ಕಾಂಗ್ರೆಸ್ ಹೈಕಮಾಂಡು. ಆ ರೀತಿ ಒಂದು ಶಕ್ತಿಯನ್ನು ಬಳಸ್ಕೊಂಡಿದ್ದಾರೆ. ಮುಂದೆ ಅವರು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಆದಮೇಲೆ ಬಡವರಿಗೆ, ದೀನ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಎಲ್ಲವರಿಗೂ, ಯಾವ ಜನಾಂಗ ಇರಲಿ, ಯಾವುದೇ ಜನಾಂಗ ಇರಲಿ, ಎಲ್ಲ ಜನಾಂಗಕ್ಕೂ ಒಳ್ಳೆಯ ಸೇವೆಯನ್ನು ಮಾಡಬೇಕು, ಒಳ್ಳೆಯ ಹೆಸರನ್ನು ಪಡಿಬೇಕು. ಪುನಃ 28ನೇ ಇಸ್ವಿ ಬರುವ ಇದರಲ್ಲಿ ಎಲೆಕ್ಷನ್ಲಿ, ಚುನಾವಣೆಯಲ್ಲಿ ಮುಂದೆ ಅವರು ಕೂಡ ಮುಂದೆ ನಿಂತು ಮುಂದೆ ಬರುವಂಗೆ ಪುನಃ ಯಶಸ್ವಿಯಾಗಿ ಹೆಚ್ಚಿನ ಶಾಸಕರನ್ನ ಗೆಲ್ಲಿಸಿ ಪುನಃ ಇನ್ನೊಂದು ಸಾರಿ ಅವರು ಮುಖ್ಯಮಂತ್ರಿ ಆಗಿ ಇನ್ನೊಂದು 5 ವರ್ಷ ಸರ್ವ್ ಮಾಡಬೇಕು ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಮತ್ತು ಅವರಿಗೆ ದೇವರು ಅವರಿಗೆ ಯಶಸ್ಸು ಕೊಡಲಿ. ಈ ಮೂಲಕ ನಾವು ಅವರಿಗೆ ಯಶಸ್ಸನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಅಂತ, ಇಂಪಾರ್ಟೆಂಟ್ ಆರೋಗ್ಯ ಕೊಡಲಿ ಅಂತ ನಾವು
ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಅವ್ರಿಗೆ ಆರೋಗ್ಯ ಚೆನ್ನಾಗಿದೆ. ಅವರಿಗೆ ಒಂದು ಅವರ ದೈವಶಕ್ತಿ, ಅವರ ಮುಖದಲ್ಲಿ ಒಂಥರ ದೈವಶಕ್ತಿ ಇದೆ. ಅವರು ಎಲ್ಲ ಜನಾಂಗದವ್ರನ್ನೂ ಎಲ್ಲ ಧರ್ಮದವ್ರನ್ನೂ ಜೊತೆಯಲ್ಲಿ ಕರ್ಕೊಯ್ತಾ ಹಿಂದುತ್ವವನ್ನು ಬಿಡದೆ ಒಳ್ಳೆ ದೇವರ ಸೇವಕನಾಗಿ, ದೇವರ ಭಕ್ತಿಯಲ್ಲಿ ಎಲ್ಲ ದೇವರುಗಳ ಸೇವಕನಾಗಿ ಸರ್ವಿಸ್ ಮಾಡ್ತಾರೆ. ನಿಜವಾಗ್ಲೂ ನಮಗೆಲ್ಲ ಸಲ ಶ್ಲಾಘನೀಯ. ಹೀಗಾಗಿ ಅವರಿಗೆ ಯಶಸ್ಸನ್ನು ಕೊಡಲಿ ಅಂತ ದೇವರಿಗೆ ಕೇಳ್ತಕ್ಕ ನನ್ನ 2 ಮಾತುಗಳು. ಡಿ ಕೆ ಶಿವಕುಮಾರ್ಗೆ, ಡಿ ಕೆ ಶಿವಕುಮಾರ್ಗೆ, ಡಿ ಕೆ ಶಿವಕುಮಾರ್ಗೆ.